ಸಿಎಂ ದಾದಿಗಾಗಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಬೆನ್ನು ಬಿದ್ದಿದ್ದಾರೆ ಡಿಕೆಶಿ. ದೆಹಲಿಯಲ್ಲೇ ಬೀಡು ಬಿಟ್ಟು ಎಐಸಿಸಿ ಅಧ್ಯಕ್ಷರ ಹಿಂದೆ ಬಿದ್ದಿದ್ದಾರೆ ಡಿಕೆಶಿ ಅವರು. ಶತಾಯ ಗತಾಯ ಸಿಎಂ ಆಗಲೇಬೇಕು, ಸಿಎಂ ಮಾಡಿಸಲೇಬೇಕು ನೀವು ಅಂತ ಇನ್ನು ಖರ್ಗೆ ಅವರ ಬೆನ್ನು ಬಿದ್ದುಬಿಟ್ಟಿದ್ದಾರೆ. 2 ದಿನಗಳ ಹಿಂದೆಯೇ ದೆಹಲಿಗೆ ತೆರಳಿ ಡಿಕೆ ಶಿವಕುಮಾರ್ ಅವರು ಲಾಭಿಯನ್ನು ಕೂಡ ಮಾಡ್ತಿದ್ದಾರೆ. ರಾಹುಲ್ ಜೊತೆಗೆ 1-to-1 ಚರ್ಚೆಗೆ ಇನ್ನಿಲ್ಲದಂತಹ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ರಾಹುಲ್ ಮುಖಾಮುಖಿ ಆದ್ರೂ ಕೂಡ 1-to-1 ಚರ್ಚೆಗೆ ಸಿಗ್ತಾ ಇಲ್ಲ ಅವರಿಗೆ ಚಾನ್ಸ್. ರಾಹುಲ್ ಭೇಟಿ ಸಾಧ್ಯವಾಗದಂತಹ ಕಾರಣವಾಗಿ ಖರ್ಗೆ ಬೆನ್ನು ಬಿದ್ದಿದ್ದಾರೆ ಡಿಕೆಶಿ ಅವರು. ಖರ್ಗೆ ನಿವಾಸಕ್ಕೆ ನಿರಂತರವಾಗಿ ಹೆಣಗಾಡ್ತಾ ಇದ್ದಾರೆ ಪಾಪ. ಪದೇ ಪದೇ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿ ಡಿಕೆಶಿ ಅವರು ಚರ್ಚೆ ಮಾಡ್ತಿದ್ದಾರೆ. ಖರ್ಗೆ ಮೂಲಕವಾಗಿ ರಾಹುಲ್ ಗಾಂಧಿ ಭೇಟಿಗೆ ನಿರಂತರವಾದಂತಹ ಪ್ರಯತ್ನಗಳು ಕೂಡ ಈಗಾಗಲೇ ಆಗ್ತಾ ಇದೆ. ಸಿಎಂ ಗಾದಿಗಾಗಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಬೆನ್ನು ಬಿದ್ದಿದ್ದಾರೆ ಡಿಕೆಶಿ ಅವರು. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಯಾವೊಂದು ಕಾರಣವಾಗಿ ಬೆಂಗಳೂರಿಗೂ ಕೂಡ ಬಂದಿಲ್ಲ ಅವರು. ಎಐಸಿಸಿ ಅಧ್ಯಕ್ಷರ ಹಿಂದೆ ಬಿದ್ದಿದ್ದಾರೆ. ನೀವು ಸ್ವಲ್ಪ ಹೇಳಿ ಮಾಡಿಸ್ಕೊಡಿ, ಅದನ್ನ ಮಾತುಗಳನ್ನು ನೆನಪು ಮಾಡಿ ಅವ್ರಿಗೆ ಅಂತ ಹೇಳಿ. ಇನ್ನು ರಾಹುಲ್ ಜೊತೆಗೆ 1-to-1 ಚರ್ಚೆಗೆ ಇನ್ನಿಲ್ಲದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ರಾಹುಲ್ ಮುಖಾಮುಖಿ ಆದ್ರೂ ಕೂಡ 1-to-1 ಚರ್ಚೆಗೆ ಸಿಗ್ತಾ ಇಲ್ಲ, ಅವರಿಗೆ ಚಾನ್ಸ್ ಸಿಗ್ತಾ ಇಲ್ಲ. ರಾಹುಲ್ ಭೇಟಿ ಸಾಧ್ಯವಾಗದಂತಹ ಕಾರಣವಾಗಿ ಖರ್ಗೆ ಅವರ ಬೆನ್ನು ಬಿದ್ದಿದ್ದಾರೆ. ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು, ಮಾತುಕತೆ ಮಾಡಿ ಮುಗಿಸ್ಬಿಡೋದೆ ಅಂತ ಹೇಳಿ ಅವರು ಕಾಯ್ತಾ ಇದ್ದಾರೆ. ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ ಜಾಸ್ತಿ ಟೈಮ್ ಸಿಕ್ಕಲಿಲ್ಲ. ಏನೋ ಹಬ್ಬ ಅಂತಂದ್ರೆ ಒಂದು 5 ನಿಮಿಷ ಮಾತನಾಡಿರ್ಬೋದು ಅಷ್ಟೇ. ಏರ್ಪೋರ್ಟ್ನಲ್ಲಿ ಮಾತನಾಡಿದ್ರು ಇಬ್ಬರು ಕೂಡ, ರಾಹುಲ್ ಗಾಂಧಿ ಮತ್ತು ಡಿಕೆಶಿ ಅವರು ಮಾತನಾಡಿದ್ರು, ಸಿಎಂ ಅವರು ಮಾತನಾಡಿದ್ರು. ಬಟ್ ಜಾಸ್ತಿ ಟೈಮ್ ಸಿಕ್ಕಿಲ್ಲ. ಈಗ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲೂ ಕೂಡ ಅಷ್ಟು ಅವ್ರಿಗೆ ಟೈಮ್ ಸಿಗ್ತಾ ಇಲ್ಲ. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರ ನಡೆ. ಡಿಕೆ ಶಿವಕುಮಾರ್ ದಾವೋಸ್ ಪ್ರವಾಸವನ್ನು ಕೂಡ ದಿಢೀರ್ ಅಂತ ಅವರು ರದ್ದು ಮಾಡಿಕೊಂಡಿದ್ದಾರೆ. ಒಂದು ಚಾನ್ಸ್ ಸಿಗುತ್ತೆ ಅನ್ನುವಂತಹ ಕಾರಣವಾಗಿ ರಾಹುಲ್ ಜೊತೆಯಲ್ಲಿ 1-to-1 ಚರ್ಚೆಗೆ ತೀವ್ರ ಕಸರತ್ತನ್ನು ಕೂಡ ಮಾಡ್ತಿದ್ದಾರೆ. ಬೀದರ್ನಿಂದ ಮತ್ತೆ ದೆಹಲಿಗೆ ತೆರಳಿದ್ದಾರೆ ಸಿಎಂ ಡಿಕೆಶಿ ಅವರು. ಇಂದು ರಾಹುಲ್ ಭೇಟಿಗೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ದೆಹಲಿಯಲ್ಲೇ ಬೀಡು ಬಿಟ್ಟು ಡಿಕೆ ಶಿವಕುಮಾರ್ ರಣತಂತ್ರವನ್ನ ಎಣಿತಾ ಇದ್ದಾರೆ. ಅಧಿಕಾರ ಹಸ್ತಾಂತರಕ್ಕೆ ಬಿಗಿ ಪಟ್ಟನ್ನ ಹಿಡಿತಾ ಇದ್ದಾರೆ ಡಿಕೆಶಿ ಅವರು. ಸೊ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಈ ಒಂದು ನಡೆ. ಡಿಕೆ ಶಿವಕುಮಾರ್ ದಾವೋಸ್ ಪ್ರವಾಸವನ್ನ ಕೂಡ ದಿಢೀರ್ ಅಂತ ಹೇಳಿ ರದ್ದು ಮಾಡಿಕೊಂಡ್ರು. ಅಕಸ್ಮಾತ್ ಒಂದು ಚಾನ್ಸ್ ಸಿಕ್ಕಿದ್ರೆ ಇಲ್ಲಿ ಮಾತನಾಡಲಿಕ್ಕೆ, ಪ್ರವಾಸ ಎಲ್ಲ ಮುಂದೆ ಇಟ್ಕೊಳ್ಳೋಣ ಅಂತ ಹೇಳಿ ಅವ್ರು ಏನ್ ಮಾಡಿದ್ದಾರೆ, ದಿಢೀರ್ ಅಂತ ಹೇಳಿ ಪ್ರವಾಸ ಕೂಡ ರದ್ದು ಮಾಡಿದ್ರು. ಬೀದರ್ನಿಂದ ಮತ್ತೆ ದೆಹಲಿಗೆ ತೆರಳಿದ್ರು ಅವರು. ಮೊನ್ನೆ ಈಶ್ವರ್ ಖಂಡ್ರೆ ಅವರು ಅವರ ತಂದೆ ಏನು ತೀರ್ಕೊಂಡಿದ್ರು, ಆ ಒಂದು ಕಾರ್ಯಕ್ಕೂ ಕೂಡ ಅವರು ಬಂದಿದ್ರು. ಕಾರ್ಯವನ್ನು ಮುಗಿಸ್ಕೊಂಡು ಅವರು ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಂಡ್ರು. ಡಿಕೆಶಿ ಅವರು ಪಡೆದುಕೊಂಡು ನಂತರವಾಗಿ ಮತ್ತೆ ಅವರು ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲೇ ಅವರು ಬೀಡು ಬಿಡುವಂತಹ ಸಾಧ್ಯತೆ ಇದೆ. ಇವತ್ತು ನಾಳೆ ಎಲ್ಲವೂ ಕೂಡ ಬೀಡು ಬಿಡುವಂತಹ ಸಾಧ್ಯತೆ, ಏಕೆಂದರೆ ಅವರು ಪಟ್ಟಿ ಹಿಡಿದು ಬಿಟ್ಟಿದ್ದಾರಲ್ಲ ಅವರು. ಸೊ ಆಗಲೇಬೇಕು, ನಾನು ಸಿಎಂ ಆಗಲೇಬೇಕು ಅನ್ನುವಂತಹ ಕನಸನ್ನು ಕಾಣ್ತಾ ಇರುವಂತಹ ಡಿಕೆಶಿ ಅವರು. ಇದು ಚಾನ್ಸ್ ಇದು, ಇನ್ನಾದರೂ ಕೂಡ ನೆನಪು ಮಾಡ್ತಾ ಹೋಗೋಣ. ಅವ್ರು ಕೊಟ್ಟಂತಹ ಮಾತುಗಳಿರ್ಬೋದು, ಭರವಸೆ ಇರ್ಬೋದು, ಅದನ್ನು ನೆನಪು ಮಾಡ್ತಾ ಹೋಗೋಣ. ಪ್ರವಾಸ ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ಬಹುದು. ಬಟ್ ಈಗ ಒಂದು ಚಾನ್ಸ್ ಸಿಗ್ತಾ ಇದೆ. ಆ ಒಂದು ಚಾನ್ಸನ್ನು ಕೂಡ ಪಡೆದುಕೊಳ್ಳುವಂತಹ ಮೂಲಕವಾಗಿ ಸೊ ಸಾಧ್ಯತೆಗಳ ಬಗ್ಗೆ, ಸಿಎಂ ಆಗುವಂತಹ ಸಾಧ್ಯತೆಗಳನ್ನು ಎಲ್ಲೋ ಒಂದು ಕಡೆ ಅವ್ರಿಗೆ ಅನಿಸಿರ್ಬೋದು, ಸಾಧ್ಯತೆ ಇರಬಹುದು. ಒಂದು ಸ್ವಲ್ಪ ಹಾಗೆ ಬಿಗಿ ಪಟ್ಟನ್ನು ಹಿಡಿದ್ರೆ ನಾನು ಆಗುವಂತಹ ಸಾಧ್ಯತೆಗಳು ಅವರಿಗೆ ಕಾಣಿಸ್ತಾ ಇರೋದ್ರಿಂದಾಗಿ ಅಲ್ಲೇ ಬೀಡು ಬಿಟ್ಟಿದ್ದಾರೆ ಡಿಕೆಶಿ ಅವರು.